ಇತಿಹಾಸದ್ದು ಸುಮಾರು 700 ವರ್ಷಗಳ ಹಿಂದಿನಿಂದ ಇತಿಹಾಸದಿಂದ ನಡ್ಕೊಂಡು ಬಂದಿರೋದು. ವರ್ಷ ಮೊದಲು ದೇವಸ್ಥಾನ ಇರಲಿಲ್ಲ, ಹಳೆ ದೇವಸ್ಥಾನ ಇತ್ತು. ಬಂದ ಭಕ್ತಾದಿಗಳನ್ನ ಕಷ್ಟ ಸುಖಗಳನ್ನ ನೋಡಿದ್ರು. ಭಕ್ತಾದಿಗಳು ಜಾಸ್ತಿ ಆದಮೇಲೆ ದೇವಸ್ಥಾನ ಕಟ್ಟಿಸ್ಕೊಂಡು ದೇವಸ್ಥಾನ ಎಲ್ಲ ಕಟ್ಟಿ ನಾವು ಅದಕ್ಕೆ ಅರ್ಚಕರು. ದೇವಸ್ಥಾನ ಎಲ್ಲ ಕಟ್ಟಿದ್ಮೇಲೆ ಸುಮಾರು ಈಗ ನಡೀತಾ ಇರೋದು ಅಂದರೆ ಸುಮಾರು 10,000 ಜನ ಸೇರುತ್ತೆ. ಅವರಿಗೆ 3 ಹೊತ್ತು ಊಟ ಹಾಕ್ತೀವಿ, 3 ಹೊತ್ತು ನಡೆಸ್ತೀವಿ. ಆಮೇಲೆ ದೇವ್ರ ಉತ್ಸವ ನಡೀತಿದೆ. ಇದು ಉದ್ಭವ ಮೂರ್ತಿ. ಬಂದ ಕಷ್ಟ ದುಃಖಗಳನ್ನ ಹೊಡಿತೈತೆ. ಅದರಿಂದ ಭಕ್ತಾದಿಗಳು ಜಾಸ್ತಿ ಆಗ್ತಾರೆ. ಅದು ಇತಿಹಾಸ ಕೇಳಬೇಕು ಅಂದರೆ ಒಂದು ದಿವಸ ಆಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಅದು ಅಡ್ತಾ ಬಂತು. ಹಂಗೆ ಬತ್ತಾಯಿತು. ಇವತ್ತು ಭಕ್ತಾದಿಗಳು ಜಾಸ್ತಿ ಆಗಿದೆ. ಅದೇ ಥರ ಕಷ್ಟ ಹೊಡಿತಾ ಇದೆ. ಎಲ್ಲ ದೇವರುಗಳಂತೆ ಆಗ್ಬೋದು. ಇಲ್ಲಿಂದ ಸುಮಾರು 1-2-3 ಕಿಲೋಮೀಟರ್ ದೂರ ಒಂದು ಕಣ್ಣಂತ ಮಾಡಿರ್ತೀವಿ. ಅದು ದೇವ್ರ ಬೆಳಿಗ್ಗೆ ಆಗುತ್ತೆ, ಪ್ರವಚನೆಗೆ ಹೋಗುತ್ತೆ, ವಿನೋದನೆ ಮಾಡ್ಕೊಂಬರ್ತಾರೆ. ಕಾಮನ್ ಕುಣಿತ ಇರುತ್ತೆ. ವಿಶೇಷ ಅದಕ್ಕಿಂತ ದೊಡ್ಡದು ದೇವ್ರ ಉತ್ಸವ ಇರುತ್ತೆ. ಉತ್ಸವ ಅಂಗಸ್ನಾನ ಮಾಡಿಸ್ಕೊಂಬರ್ತೀವಿ. ಆಮೇಲೆ ಪುರೋಹಿತರು ಹೇಳ್ತಾರೆ. ಅದೆಲ್ಲ ಪುಣ್ಯ ಆದ ಮೇಲೆ ದೇವ್ರು ಕುಣಿಸ್ತೀವಿ. ಇತಿಹಾಸದಲ್ಲಿ ಎಲ್ಲೂ ಈ ಥರ ದೇವ್ರು ಕುಣಿಸಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡಿ. ಸೋಮನ ಕುಣಿತ ಇದೆ, ವಿಶೇಷ ಕುಣಿತ ಸೋಮನ ಕುಣಿಸಪ್ಪ ಅಷ್ಟೇ. ಮತ್ತು ರಥೋತ್ಸವ ಅದಾದಮೇಲೆ ಅಮ್ಮನವರ ಗಣದ ಹತ್ರ ಹೋಗುತ್ತೆ. ಅಲ್ಲಿ ಗಂಗಸ್ಥಾನ, ನಂತರ ಸೋಮನ ಕುಣಿತ ವಿಶೇಷವಾಗಿ. ಅದ ನಂತರ ಅಮ್ಮನವರು ಪ್ರಮುಖ ಗ್ರಾಮದಲ್ಲಿ ಬೀದಿನಲ್ಲಿ ಮೆರವಣಿಗೆ ಇರುತ್ತೆ. ಅದ ನಂತರ ದೇವಸ್ಥಾನಕ್ಕೆ ಬಂದು ಗದ್ಗೆ ಆಗುತ್ತೆ. ಅದಾದಮೇಲೆ ಭಕ್ತಾದಿಗಳು ಹರಕೆ ಉಟ್ಕೊಂಡಿರ್ತಕ್ಕಂಥ ಮೆರವಣಿಗೆ ಇರುತ್ತೆ. ಅದಾದಮೇಲೆ ಸಂಜೆಗೆ ವಿಶೇಷವಾಗಿ ಬುಧವಾರ ಸಂಜೆಗೆ ಪೆಟ್ಟಿಗೆ ಮಾರಮ್ಮಂದು ಇರುತ್ತೆ. ಅದಾದಮೇಲೆ ಹೂವಿನ ವನೋತ್ಸವ ವಿಶೇಷವಾಗಿರುತ್ತೆ. ಅದಾದಮೇಲೆ ಆರತಿ ಬಾಯಿಬೀಗ ಇದು ಸಂಪ್ರದಾಯವಾಗಿ ನಡೆಸ್ತಾರೆ.